ಹಾಗೂ ಗದಗ ಜಿಲ್ಲೆಯಿಂದ ಬಂದಂಥ ಎಲ್ಲ ರೈತರು ಮತ್ತು ಗ್ರಾಹಕರು ಮತ್ತು ವಿದ್ಯುತ್ ಖಾತೆಯಲ್ಲಿ ದುಡಿಯುವಂಥ ಹೆಸ್ಕಾಂ ಖಾತೆಯಲ್ಲಿ ದುಡಿಯುವಂಥ ಗ್ರಾಹಕರು ಇವತ್ತಿನ ದಿವಸ ನಮ್ಮ ಗದಗ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವತಿಯಿಂದ ನಾವು ಇವತ್ತು ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಈ ಮನವಿ ಇವತ್ತು ಬರೀ ಕೊಡೋದು ಹೋಗೋದು ಆಗಬಾರ್ದು. ಇದು ನಮ್ಮ ಕೆಲಸ ಕೈಗೊಳ್ಳಬೇಕು. ಇಲ್ಲ ಅಂದ್ರೆ ನಾವು ಗದಗ ಜಿಲ್ಲಾದ್ಯಂತ ಬಂದ್ ಕರೆಯನ್ನು ಕೊಡಬೇಕಾಗತ್ತೆ. ಯಾಕಂದ್ರೆ ಟಾಟಾ ಕಂಪ್ನಿಯವರಿಗೆ ವಿದ್ಯುತ್ತನ್ನು ವಹಿಸಿಕೊಡುವಂಥ ಸರ್ಕಾರ ಈಗಾಗಲೇ 23ನೇ ತಾರೀಕು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮತ್ತು ಮನವಿ ಕೊಡೋಕ್ಕೆ ಆದೇಶ ಐತಿ. ಅಷ್ಟರೊಳಗಾಗಿ ನಾವು 23ನೇ ತಾರೀಕಿನೊಳಗಾಗಿ ನೀವು ಫ್ಯಾಕ್ಸ್ ಮುಖಾಂತರ ಮಾನ್ಯ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ KERC ನಂಬರ್ 16C1 ಮಿಲ್ಲರ್ಸ್ ಟ್ಯಾಂಕ್ ಬ್ಯಾಟ್ ಪ್ರದೇಶ ಬಸಂತನಗರ ಬೆಂಗಳೂರು ಇವರಿಗೆ ನಾವು ಮನವಿ ಮಾಡಿಕೊಂಡಿವಿ ಸಾಹೇಬ್. ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮೇಸ ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್ ಸಲ್ಲಿಸಿರುವ ಅರ್ಜಿ ಸಂಬಂಧ ವಿರೋಧಿಸಿ ಆಕ್ಷೇಪಣೆ ಸಲ್ಲಿಸುವ ಬಗ್ಗೆ ಹಾಗೂ ಕಂಪನಿ ಪರವಾನಗಿಯನ್ನು ವಿರೋಧಿಸಿ ನಾವು ಇವತ್ತಿನ ದಿವಸ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗಾಗಿ ಸರ್ಕಾರವು ಉಚಿತ ಅಥವಾ ಸಬ್ಸಿಡಿ ಆಧಾರಿತ ವಿದ್ಯುತ್ ಪೂರೈಸುತ್ತಿದೆ. ಈ ವ್ಯವಸ್ಥೆಯ ಆರ್ಥಿಕ ನೆಲೆಗಟ್ಟು ಹೆಸ್ಕಾಂಗಳು ಒಟ್ಟು ಆದಾಯವಾಗಿದೆ. ದೊಡ್ಡ ಕೈಗಾರಿಕೆಗಳು, ವಾಣಿಜ್ಯ ಗ್ರಾಹಕರು ಹಾಗೂ ಹೆಚ್ಚಿನ ಆದಾಯ ತರುವ ಗ್ರಾಹಕರು, ಖಾಸಗಿ ಸಂಸ್ಥೆಗಳು ಕಡೆಗೆ ವರ್ಗಾವಣೆಗೊಂಡು ಹೆಸ್ಕಾಂಗಳ ಆದಾಯ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದರೆ ಕೃಷಿ ಕ್ಷೇತ್ರದಲ್ಲಿ ವಿದ್ಯುತ್ ಪೂರೈಸುವ ಜವಾಬ್ದಾರಿ ಹೆಸ್ಕಾಂಗಳ ಮೇಲೆ ಉಳಿಯುತ್ತದೆ. ಇದರ ಪರಿಣಾಮವಾಗಿ ಭವಿಷ್ಯದ ಕೃಷಿ ಸಬ್ಸಿಡಿ ವ್ಯವಸ್ಥೆಯನ್ನು ಮೇಲೆ ಒತ್ತಡ ಉಂಟಾಗುತ್ತದೆ. ರಾಜ್ಯದ ರೈತ ಸಮುದಾಯದ ಹಿತಾಸಕ್ತಿಗಳನ್ನು ಪರಿಗಣಿಸಿ ಇಂಥ ಮಾರಕವಾದ ವ್ಯವಸ್ಥೆಯನ್ನು ಅನುಮತಿಸಬಾರದು ಹಾಗೂ